572 VAO ಹುದ್ದೆಗಳು ಅಂತ ನೀವೇನು ಕರಿತೀರಿ, ದಟ್ ಮೀನ್ಸ್ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನ ಈ ಒಂದು ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಈ ಎಕ್ಸಾಮನ್ನು ಬರೀಬೇಕು ಅಂತಕ್ಕಂಥ ಆಸೆಯನ್ನು ತುಂಬ ಜನ ಇಟ್ಕೊಂಡಿದ್ರು. ಸೊ ಎಷ್ಟು ಬೇಗ ಕಾಲ್ಫರ್ ಆಗುತ್ತೋ ಹಾಗೆ ಅಂತ ಅಂದ್ಬಿಟ್ಟು ಯಾವಾಗ ಅಫಿಷಿಯಲ್ ನೋಟಿಫಿಕೇಷನ್ ಆಗುತ್ತೆ ಅನ್ನೋದು ದೊಡ್ಡ ಪ್ರಶ್ನೆಗಳಾಗಿತ್ತು. ಇದಂತೂ ಈಗ ಫೈನಲಿ ಸೊ ಇದಕ್ಕೆ ಉತ್ತರ ಸಿಗ್ತಕ್ಕಂಥ ಒಂದು ಸಮಯ ಬಂದಾಗಿದೆ. ಎಲ್ರಿಗೂ ನಮಸ್ಕಾರ. ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿನ ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಆ್ಯಂಡ್ ಭಾಳ ಪ್ರಮುಖವಾಗಿ ಇದುವರೆಗೂ ಯಾರೆಲ್ಲ ನಮ್ಮ ವಾಹಿನಿಗೆ ಮೆಂಬರ್ಶಿಪ್ ಆಗಿಲ್ವೋ ದಯಮಾಡಿ ಮೆಂಬರ್ಶಿಪ್ ಮಾಡ್ಕೊಳ್ಳಿ. ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಆ್ಯಂಡ್ ಹಾಗೆಯೇ ಅದ್ರ ಜೊತೆಗೆ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ವಾಹಿನಿಯ ಲಿಂಕ್ಸ್ ಕೂಡ ಅಲ್ಲಿ ಕೊಟ್ಟಿದ್ದೀನಿ ನಾನು. ಹಳೆಯ ಪ್ರಶ್ನೆ ಪತ್ರಿಕೆನೇ ಬಿಡಿಸಿರ್ತಕ್ಕಂಥ ಲಿಂಕ್ಸ್ ಇದೆ, ಫ್ರೀ ಆಫ್ ಕಾಸ್ಟು, ವಿತೌಟ್ ಎನಿ ಪೇಮೆಂಟು. ನೀವು ಕ್ಲಿಕ್ ಮಾಡಿ ನೋಡಿ ವೀಡಿಯೋಸನ್ನು. ನಿಮ್ಗೆ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ. ಸೊ ವಿಚಾರಕ್ಕೆ ಬರೋಣ. ಈಗ 572 ಹುದ್ದೆಗಳು ಅಂತ ನೀವೇನು ಹೇಳಿದಿರೋ ಗ್ರಾಮಾಡಳಿತ ಅಧಿಕಾರಿ ಹುದ್ದೆಗಳು, ಇದರ ಒಂದು ಅಪ್ಲಿಕೇಶನ್ ಪ್ರಾಸೆಸ್ ಜುಲೈನಲ್ಲಿ ಆಗ್ತಕ್ಕಂಥ ಸಾಧ್ಯತೆ ಇದೆ. ನೋಟಿಫಿಕೇಷನ್ನು ಜುಲೈನಲ್ಲಿ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದೆ. ಸೊ ನೋಡಿ, ನಿನ್ನೆ ಇದು ಕರ್ನಾಟಕ ಗೌರ್ಮೆಂಟಿಂದ ಬಂದಿದ್ದಂಥ ಒಂದು ಕಾಪಿ ಇದು ನೋಡಿ, 20/6/2026 ನಿನ್ನೆ ಬಿಡುಗಡೆ ಆಗಿದ್ದಂಥ ಕಾಪಿಯಲ್ಲಿ ಇಮಿಡಿಯೇಟು ನಮಗೆ ಮಾಹಿತಿ ಕೊಡಿ ಅನ್ನಲಿಕ್ಕೆ ಸಂಬಂಧಪಟ್ಟಂಥ ಒಂದು ಅಪ್ಡೇಟ್ ಇದು ನೋಡಿ. ಹಿಂದೆ ಅಂತ ನಿನ್ನೆ ಮೆನ್ಷನ್ ಮಾಡಿದ್ರು ಈ ಕಾಪಿಯಲ್ಲಿ. ನೋಡೋಣ ಸೊ ಯಾರಿಗೆ ಅಡ್ರೆಸ್ ಮಾಡಿದ್ದಾರೆ ಅಂತ. ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿಗಳು, ರೆವಿನ್ಯೂ ಡಿಪಾರ್ಟ್ಮೆಂಟು, ಬಹು ಮಹಡಿಗಳ ಕಟ್ಟಡ, ಬ್ಯಾಂಗ್ಳೂರು. ಸೊ ಯಾರಿಗೆ ಅಡ್ರೆಸ್ ಮಾಡಿದ್ದಾರೆ? ಜಿಲ್ಲಾಧಿಕಾರಿಗಳಿಗೆ. ಯಾರ್ಯಾರು ಬರ್ತಾರೆ ಜಿಲ್ಲಾಧಿಕಾರಿಗಳು? ಆಲ್ಮೋಸ್ಟ್ ಬಹುತೇಕ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ. ಅದು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ತುಮಕೂರು, ಶಿವಮೊಗ್ಗ, ಕೋಲಾರ, ಬೆಂಗಳೂರು ದಕ್ಷಿಣ, ರಾಮನಗರ, ಮೈಸೂರು, ಮಂಡ್ಯ, ಹಾಸನ, ಉಡುಪಿ, ದಕ್ಷಿಣ ಕನ್ನಡ, ಚಾಮರಾಜನಗರ, ಚಿಕ್ಕಮಗಳೂರು, ಬೆಳಗಾವಿ, ಬಾಗಲಕೋಟೆ, ಗದಗ, ಹಾವೇರಿ, ಕಲಬುರಗಿ, ಬೀದರ್, ರಾಯಚೂರು ಜಿಲ್ಲೆಗಳು. ಆಯಿತಾ? ಸೊ ಏನು ಸಬ್ಜೆಕ್ಟು? ಭಾಳ ಮುಖ್ಯವಾಗಿ ಸಬ್ಜೆಕ್ಟ್ ನೋಡಿ ಈಗ. ಸೊ ಇದರಲ್ಲಿ ಏನು ಕೋಟ್ ಮಾಡಿರಿ ಅಂತ ಅಂದ್ಬಿಟ್ಟಿಲ್ಲ. ಕಂದಾಯ ಇಲಾಖೆಯ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಕಲಿರ್ತಕ್ಕಂಥ ಗ್ರಾಮ ಆಡಳಿತ ಅಧಿಕಾರಿಗಳ ಅಂದರೆ ಆ ಹುದ್ದೆಗಳ ನೇರ ನೇಮಕಾತಿಗೆ ಕುರಿತು ಅಂತ. ಸೊ ಈ ಉಲ್ಲೇಖಗಳನ್ನು ಹೇಳಲಿಕ್ಕೆ ಹೋಗಲ್ಲ. ಸೊ 3 ಉಲ್ಲೇಖಗಳಿದೆ. ಸೊ ವಿಷಯಕ್ಕೆ ಪೂರಕವಾದಂಥ ಒಂದು ವಿಚಾರಗಳಿಗೆ ಬಂದ್ಬೋಣ. ಈಗ ಮೇಲ್ಕಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂದಾಯ ಇಲಾಖೆಯಲ್ಲಿ ಕಾದಿರತಕ್ಕಂಥ 572 ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಆರ್ಥಿಕ ಇಲಾಖೆಯು ಉಲ್ಲೇಖ 1ರ ಪತ್ರದಲ್ಲಿ ಸಹಮತಿಯನ್ನು ನೀಡಿದೆ. ಇದಕ್ಕೆ ಅಪ್ರೂವಲ್ ಪಾಸ್ ಮಾಡಿ ಭಾಳ ದಿನ ಆಗೋಯಿತು. ಈ ಪೈಕಿ ಜಿಲ್ಲಾವಾರು ಭರ್ತಿ ಮಾಡಬೇಕಾದ ಹುದ್ದೆಗಳ ಸಂಖ್ಯಾ ವಿವರಗಳನ್ನು ಕೆಳಕಂಡಂತೆ ನೀಡಲಾಗಿದೆ. ಇದೊಂದು ಅಪ್ಡೇಟ್ ಆಗಬೇಕಿತ್ತು. ಈಗ ಪ್ರತಿ ಜಿಲ್ಲೆಯಲ್ಲಿ ಎಷ್ಟೆಷ್ಟು ನೇಮಕಾತಿ ಮಾಡಬೇಕು, ಮಂಜೂರಾಗಿರೋ ಹುದ್ದೆಗಳೆಷ್ಟು, ಅದರಲ್ಲಿ ಕಾದಿರತಕ್ಕಂಥ ಹುದ್ದೆಗಳೆಷ್ಟು, ಅದರಲ್ಲಿ ಪ್ರಸ್ತುತ ನೇಮಕಾತಿಗಾಗಿ ಪರಿಗಣಿಸುತ್ತಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಎಷ್ಟು ಎಲ್ಲವನ್ನು ನೋಡಿ ಈ ಕಾಲಮಲ್ಲಿ ಕೊಟ್ಟಿದ್ದಾರೆ. ನೋಡಿ, ಮೊದಲು ಕ್ರಮ ಸಂಖ್ಯೆ, ಜಿಲ್ಲೆ ಹೆಸರು, ಮಂಜೂರಾದ VAO ಹುದ್ದೆಗಳು, ಕಾದಿರತಕ್ಕಂಥ ಹುದ್ದೆಗಳು, ಈಗ ಅಪ್ಲಿಕೇಶನ್ ಕಾಲ್ಫರ್ ಮಾಡ್ತಕ್ಕಂಥ ಹುದ್ದೆಗಳು ಎಷ್ಟು ಅಂತ ಕೊಟ್ಟಿದ್ದಾರೆ. ನೋಡಿ, ಹೀಗೆ ನಾನು ಹೇಳಿದ್ನಲ್ಲ ಎಲ್ಲ ಜಿಲ್ಲೆಗಳು ನಿಮಗೆ ಮೇಲ್ಗಡೆ ಎಲ್ಲೆಲ್ಲಿ ಕೊಟ್ಟಿದ್ದು, ಬ್ಯಾಂಗ್ಳೂರು, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ತುಮಕೂರು. ನೋಡಿ ಇಲ್ಲಿ ಇದು ಕಾಲ್ಫರ್ ಆಗಲಿಕ್ಕೆ ಇರತಕ್ಕಂಥ ಹುದ್ದೆಗಳು 20, 29, 15, 21, 50. ಸೊ ಹೀಗೆ ನೋಡಿ ಇನ್ನೂ ಒಂದು ಕಾಲಮ್ ಇದೆ, ಆಲ್ಮೋಸ್ಟು 22 ತನಕ ಇದೆ ಕ್ರಮ ಸಂಖ್ಯೆ. ಅವೆಲ್ಲವನ್ನು ಒಟ್ಟಾರೆಗೆ ಸೇರಿಸಿದ್ರೆ ಸುಮಾರು 572 ಹುದ್ದೆಗಳಾಗುತ್ತೆ. ಈಗ ನೋಡಿ ಇಲ್ಲಿ ಕೊನೆಯಲ್ಲಿ ಹೇಳ್ತಾರೆ, ನೇರ ನೇಮಕಾತಿ ಕೋಟಾದಡಿ ಕಾದಿರತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡುವ ಸಂಬಂಧ ಅನುಸರಿಸಬೇಕಾದ ಪರಿಷ್ಕೃತ ರೋಸ್ಟರ್ ಬಿಂದು. ಸೊ ಏನು ಒಳ ಮೀಸಲಾತಿ ಅವೆಲ್ಲವೂ ಬಂದಾಗಿದೆ, ಪರಿಷ್ಕೃತವಾಗಿ ರೋಸ್ಟರ್ಗಳು ಅವೆಲ್ಲವನ್ನು ಇದಕ್ಕೆ ಇನ್ಕ್ಲೂಡಿಂಗ್ ಮಾಡಬೇಕು, ಸೇರಿಸಬೇಕು ಅಂತ. ಮೀಸಲಾತಿ ವಿವರಗಳನ್ನು ಉಲ್ಲೇಖ 2 ಮತ್ತು 3ರ ಸರ್ಕಾರದ ಆದೇಶದಲ್ಲಿ ಮರು ನಿಗದಿಪಡಿಸಲಾಗಿದೆ. ಆದ್ದರಿಂದ ಈ ಎಲ್ಲ ಅಂಶಗಳನ್ನು ಕನ್ಸಿಡರ್ ಮಾಡಿ ಮೇಲ್ಕಂಡ ಪಟ್ಟಿಯಲ್ಲಿ ಆಯಾ ಜಿಲ್ಲೆಗಳಿಗೆ ಪ್ರಸ್ತುತ ಭರ್ತಿ ಮಾಡಲಿಕ್ಕೆ ತಿಳಿಸಿರ್ತಕ್ಕಂಥ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಮಾಹಿತಿಯನ್ನು ನಿಗದಿತ ನಮೂನೆ 6ರಲ್ಲಿ ಭರ್ತಿ ಮಾಡಿ ಪ್ರಸ್ತಾವನೆಯನ್ನು, ಅದಕ್ಕೆ ಹಿಂದೆ ಅಂತಕ್ಕಂಥ ವರ್ಡ್ ಮೆನ್ಷನ್ ಮಾಡಿದ್ದಾರೆ. ಪ್ರಸ್ತಾವನೆ ಏನು ಮಾಡಬೇಕು? ಹಿಂದೆ ಇವತ್ತೇ ಸರ್ಕಾರಕ್ಕೆ ಸಲ್ಲಿಸುವಂತೆ ತಮ್ಮನ್ನು ಕೋರಲು ನಿರ್ದೇಶಿತನಾಗಿದ್ದೇನೆ. ಸೊ ಮೇ ಬಿ ಅದು ಇಮಿಡಿಯೇಟು ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಇಮಿಡಿಯೇಟ್ ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡಬೇಕದನ್ನು, ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ. ಹಾಗಾಗಿ ನಿನ್ನೆ ಬಿಡುಗಡೆ ಆಗಿದ್ದಂಥ ಈ ಕಾಪಿಯಲ್ಲಿ ಸೊ ಇವತ್ತೇ ಕಳಿಸಿ ಅನ್ನೋ ಥರ, ಅತಿ ತುರ್ತು ಅನ್ನೋ ಥರ ಒಂದು ವರ್ಡನ್ನ ಅಲ್ಲಿ ಮೆನ್ಷನ್ ಮಾಡಿದರು. ಹಾಗಾಗಿ ಸೊ ಭಾಳ ಇದು ಈ ಕಾಪಿನ ನೋಡಿದ್ರೆ ಸೊ ಐ ಥಿಂಕ್ ಜುಲೈನಲ್ಲಿ ಮ್ಯಾಕ್ಸಿಮಮ್ ಇದರದ್ದು ನೋಟಿಫಿಕೇಷನ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಸೊ ನೋಟಿಫಿಕೇಷನ್ ಆಯಿತು ಅಂತಂದರೆ ಅದಾಗಿ ವಿತಿನ್ ಒಂದು 3-4 ಡೇಸಲ್ಲಿ ಆನ್ಲೈನಲ್ಲಿ ಅವ್ರ ಅಪ್ಲಿಕೇಶನ್ ಕಾಲ್ಫರ್ ಮಾಡಬೇಕಾಗುತ್ತೆ. ಹಾಗಾಗಿ ಇನ್ನೂ ಡಿಲೇ ಆಗ್ತಕ್ಕಂಥ ಸಾಧ್ಯತೆಗಳಿಲ್ಲ ಈ 572 ಹುದ್ದೆಗಳು. ಸೊ ದಯಮಾಡಿ ನಿಮ್ಮ ಯಾರೆಲ್ಲ ಅಧ್ಯಯನ ಮಾಡ್ತಿದ್ರೋ ನಿಮ್ಮ ಅಧ್ಯಯನವನ್ನು ಇನ್ನೂ ಚುರುಕಾಗಿ ಅಭ್ಯಾಸ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತಾ ಇದ್ದೀನಿ. ಸೊ ಸಾಧ್ಯವಾದಷ್ಟು ಈ ಕಂಟೆಂಟ್ ಎಲ್ಲರಿಗೂ ಶೇರ್ ಮಾಡಿ, ಎಲ್ರಿಗೂ ಈ ಮಾಹಿತಿ ತಲುಪಲಿ. ಥ್ಯಾಂಕ್ ಯು ಸೋ ಮಚ್.